ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ ಪ್ರೋಗ್ರಾಮಿಂಗ್ಗೆ ಮಾಡಲಿಕ್ಕೋಸ್ಕರ ಆರ್ ಸ್ಟುಡಿಯೋನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡುವ. ಆರ್ ಡೌನ್ಲೋಡ್ ಫಾರ್ ವಿಂಡೋಸ್. ಸೊ ನಿಮ್ಮ ಗೂಗಲನ್ನು ಓಪನ್ ಮಾಡಿ ಆರ್ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಕ್ಲಿಕ್ ಮಾಡಿ. ಸೊ ನಿಮಗೆ ಫಸ್ಟ್ ಇಲ್ಲಿ ಕಾಣುವಂಥ ಒಂದು ಲಿಂಕಿಗೆ ಕ್ಲಿಕ್ ಮಾಡಿದರೆ ಆಯಿತು. ಲೇಟೆಸ್ಟ್ ವರ್ಷನ್, ಸೊ ಆರ್ 4.6.1 ಫಾರ್ ವಿಂಡೋಸ್. ಸೊ ಅದಕ್ಕೆ ಕ್ಲಿಕ್ ಮಾಡ್ತೇನೆ ಈಗ. ಓಕೆ, ಈ ರೀತಿ ನಿಮಗೆ ಯೂಸರ್ ಇಂಟರ್ಫೇಸ್ ಅಪಿಯರ್ ಆಗ್ತದೆ. ಸೊ ಡೌನ್ಲೋಡ್ ಆರ್ 4.6.1 ಫಾರ್ ವಿಂಡೋಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ಆಯಿತು. ಸೊ ಇಟ್ ವಿಲ್ ಸ್ಟಾರ್ಟ್ ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ನಿಮಗೆ ಕಾಣ್ಬೋದು 87 MB ಉಂಟು. ಸೊ ಅದು ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೇನೆ, ಅದನ್ನು ನಿಮಗೆ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಜಸ್ಟ್ ಕ್ಯಾನ್ಸಲ್ ದಿಸ್. ಈ ಡೌನ್ಲೋಡನ್ನು ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಸಾಕು. ಸೊ ಈ ಡೌನ್ಲೋಡ್ ಆರ್ 4.6.1 ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಸೊ ಆಟೋಮೆಟಿಕ್ ಇದು ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೇನೆ. ಇಲ್ಲಿ ಆರ್ 4.6.1 ಇದಕ್ಕೆ ಡಬಲ್ ಕ್ಲಿಕ್ ಮಾಡ್ತೇನೆ. ನಾನು ಡಬಲ್ ಕ್ಲಿಕ್ ಮಾಡುವಾಗ ಸೆಲೆಕ್ಟ್ ದ ಲ್ಯಾಂಗ್ವೇಜ್. ಸೊ ಡಬಲ್ ಕ್ಲಿಕ್ ಮಾಡಿದಾಗ ಸೊ ನಾನು ಡೌನ್ಲೋಡ್ ಮಾಡಿರುವಂಥ ಕಂಟೆಂಟನ್ನು ಡಬಲ್ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ ಸೆಲೆಕ್ಟ್ ದ ಲ್ಯಾಂಗ್ವೇಜ್ ಅಂತ ಕೇಳ್ತದೆ. ಸೊ ಆಲ್ರೆಡಿ ಇಂಗ್ಲೀಷಲ್ಲಿ ಉಂಟು, ಆ್ಯಸ್ ಇಟ್ ಈಸ್ ಡಿಫಾಲ್ಟ್. ಓಕೆ ಅಂತ ಎಂಟರ್ ಮಾಡಿ. ನೆಕ್ಸ್ಟ್ ವಿಲ್ ಗೆಟ್ ಸಮ್ ಇನ್ಫಾರ್ಮೇಷನ್. ಕೆಲವು ಇನ್ಫಾರ್ಮೇಷನ್ ನಿಮಗೆ ಸಿಗ್ತದೆ, ಅದನ್ನೆಲ್ಲ ಬೇಕಾದರೆ ಓದ್ಬೋದು, ಬೇಕಾದ್ರೆ ಜಸ್ಟ್ ಸ್ಕಿಪ್. ನೆಕ್ಸ್ಟ್ ಆರ್ ಪ್ರೋಗ್ರಾಮಿಂಗ್ನ ಫೈಲ್ ಡೆಸ್ಟಿನೇಷನ್ ಅಥವಾ ಲೊಕೇಶನ್ ಎಲ್ಲಿ ಇನ್ಸ್ಟಾಲ್ ಆಗಬೇಕು. ಸೊ ಆ ಪಾತನ್ನು ಆಲ್ರೆಡಿ ಉಂಟು ಸಿ ಡ್ರೈವ್ ಅಲ್ಲಿ, ಪ್ರೋಗ್ರಾಮ್ ಫೈಲ್ಸ್ ಅಲ್ಲಿ ಆರ್ ಅನ್ನೋ ಫೈಲಲ್ಲಿ ಇದು ಇನ್ಸ್ಟಾಲ್ ಆಗ್ತದೆ. ಇನ್ ಕೇಸ್ ನಿಮಗೆ ಏನಾದರೂ ಚೇಂಜಸ್ ಅನ್ನು ಮಾಡಬೇಕಂತ ಹೇಳಿದ್ರೆ ಸೊ ಇಲ್ಲಿ ಬ್ರೌಸ್ ಕ್ಲಿಕ್ ಮಾಡಿ ಚೇಂಜಸ್ ಮಾಡಬಹುದು. ಬಟ್ ನನಗೆ ಈಗ ಚೇಂಜಸ್ ಮಾಡ್ಲಿಕ್ಕಿಲ್ಲ, ಆಸ್ ಇಟ್ ಈಸ್ ಅದನ್ನು ಬಿಟ್ಟು ಬಿಡ್ತೇನೆ. ಅಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡ್ತೇನೆ. ಫೋಲ್ಡರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಾ ಉಂಟು. ಸೊ ನಾನು ಆಲ್ರೆಡಿ ಇದನ್ನ ಇನ್ಸ್ಟಾಲ್ ಮಾಡಿಕೊಂಡಿದ್ದೇನೆ, ಅದಕ್ಕೋಸ್ಕರ ಫೋಲ್ಡರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಾ ಉಂಟು. ಸೊ ಇನ್ ಕೇಸ್ ನಿಮ್ಮದರಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗ್ಲಿಲ್ಲದ್ರೆ ಮತ್ತೆ ನನಗೆ ಆ ಪೇಜ್ಗೆ ಎಗೇನ್ ಆ ಫೋಲ್ಡರ್ ಇನ್ಸ್ಟಾಲ್ ಮಾಡಬೇಕಂತ ಕೇಳ್ತಾ ಉಂಟು. ಅಲ್ಲಿ ಜಸ್ಟ್ ಕ್ಲಿಕ್ ಆನ್ ನೋ. ಸೊ ಇಷ್ಟು ಮಾಡಿದ್ರೆ ಸಾಕು. ಸೊ ನಿಮಗೆ ಆರ್ ಪ್ರೋಗ್ರಾಮಿಂಗ್ ಇನ್ಸ್ಟಾಲ್ ಆಗ್ತದೆ. ಸೊ ಒಂದ್ಸಲ ಇನ್ಸ್ಟಾಲ್ ಮಾಡಿದ ನಂತರ ಆರ್ ಅನ್ನು ಸರ್ಚ್ ಮಾಡಿ. ಆರ್ 4.6.1 ಅಂತ ಸರ್ಚ್ ಮಾಡಿ ನೆಕ್ಸ್ಟ್ ಓಪನ್ ಕೊಟ್ರೆ ಸೊ ನಿಮಗೆ ಇಲ್ಲಿ ಆರ್ ಇನ್ಸ್ಟಾಲ್ ಆಗಿ ಕಾಣ್ತಾ ಉಂಟು. ಸೊ ನೀವು ಜಸ್ಟ್ ಪ್ರಿಂಟ್ ಹೆಲೋ ಅಂತ ಕೊಟ್ಟು ನೋಡುವ. ಕ್ಲೋಸ್, ಪ್ರೆಸ್ ಎಂಟರ್. ಸೊ ಇಲ್ಲಿ ಆರ್ ಇನ್ಸ್ಟಾಲ್ ಆಗಿದೆ. ಸೊ ಒಂದ್ಸಲ ನೀವು ಆರ್ ಅನ್ನು ಇನ್ಸ್ಟಾಲ್ ಮಾಡಿದ ನಂತರ ನಿಮಗೆ ನಿಮ್ಮ ಸರ್ಚ್ ಬಾರಲ್ಲಿ ಹೋಗಿ ಆರ್ 4.6.1 ಅಂತ ಸರ್ಚ್ ಮಾಡಿ. ನಿಮಗೆ ಈ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಸೊ ಇಲ್ಲಿ ನೀವು ಏನು ಬೇಕಾದರೂ ಕೋಡ್ ಬೇಕಾದರೂ ಬರೆದು ರನ್ ಮಾಡ್ಬೋದು. ನಿಮಗೆ ನಾನು ಜಸ್ಟ್ ತೋರಿಸ್ತೇನೆ. ಒಂದು ಸಿ ಅನ್ನೋ ವೆಕ್ಟರನ್ನು ಡಿಸೈನ್ ಮಾಡ್ತೇನೆ. ವೆಕ್ಟರಲ್ಲಿ ನಾನು ಕೆಲವೊಂದು ನಂಬರ್ಸನ್ನು, ಎಲಿಮೆಂಟ್ಸನ್ನು ಜಸ್ಟ್ ಕ್ಲೋಸ್ ದ ವೆಕ್ಟರ್. ಸೊ ನಾನೀಗ ವೆಕ್ಟರನ್ನು ಕ್ರಿಯೇಟ್ ಮಾಡಿದ್ದೇನೆ. ನೆಕ್ಸ್ಟ್ ಇದನ್ನು ರನ್ ಮಾಡಬೇಕಾದ್ರೆ ಜಸ್ಟ್ ಎಂಟರ್ ಕೊಟ್ಟರೆ ಸಾಕು. ಸೊ ಇದು ರನ್ ಆಗ್ತದೆ ಲೈನ್ ಬೈ ಲೈನ್. ಇಫ್ ಐ ವಾಂಟ್ ಟು, ಈಗ ನನಗೆ ಏನು ಮಾಡಬೇಕು, ಇಲ್ಲಿ ಒಂದು ಲೈನ್ ಬರ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ, ಒಂದು ಬೇರೆ ಐಡಿಯನ್ನು ಇನ್ಸ್ಟಾಲ್ ಮಾಡ್ಕೊಳ್ತೇನೆ. ಆರ್ ಸ್ಟುಡಿಯೋ ಐಡಿ ಉಂಟು, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಜಸ್ಟ್ ಟೈಪ್ ಆರ್ ಸ್ಟುಡಿಯೋ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ಆಯ್ತು. ಸೊ ಫಸ್ಟ್ ಕಾಣುವಂಥ ಲಿಂಕಿಗೆ ಡೌನ್ಲೋಡ್ ಆರ್ ಸ್ಟುಡಿಯೋ ಡೆಸ್ಕ್ಟಾಪ್ ಅಂಡ್ ಸರ್ವರ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಟ್ ವಿಲ್ ಓಪನ್ ಅ ವಿಂಡೋ. ನೆಕ್ಸ್ಟ್ ಯು ಜಸ್ಟ್ ಕ್ಲಿಕ್ ಆನ್ ಡೌನ್ಲೋಡ್ ಆರ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದ್ಸಲ ಅದಕ್ಕೆ ಕ್ಲಿಕ್ ಮಾಡಿದಾಗ ಆರ್ ಸ್ಟುಡಿಯೋ ಐಡಿ ಪ್ಲಾಟ್ಫಾರ್ಮ್ ಉಂಟು ನಿಮ್ಮದು ವಿಂಡೋಸ್, ಮ್ಯಾಕ್, ಉಬುಂಟಾ, ಬೇಸ್ಡ್ ಆನ್ ಯುವರ್ ಆಪರೇಟಿಂಗ್ ಸಿಸ್ಟಮ್. ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಯಾವುದು ಉಂಟು ಅದರ ಮೇಲೆ ನೀವು ಜಸ್ಟ್ ಅದರ ಎದುರೇ ಒಂದು ಲಿಂಕ್ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಯ್ತು. ಸೊ ಈಗ ನಿಮಗೆ ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ಆಲ್ಮೋಸ್ಟ್ ನಿಮಗೆ 300 to 400 MB, 377 MB ಉಂಟು. ಸೊ ಇದು ಅಷ್ಟು ಡೌನ್ಲೋಡ್ ಆಗ್ತದೆ. ಸೊ ನೆಕ್ಸ್ಟ್ ಅದನ್ನು ಇನ್ಸ್ಟಾಲ್ ಮಾಡಿದ್ರೆ ಆಯಿತು. ಸೊ ನಾನಿಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೇನೆ. 337 MB ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ಡಬಲ್ ಕ್ಲಿಕ್ ಮಾಡ್ತೇನೆ. ಡಬಲ್ ಕ್ಲಿಕ್ ಮಾಡಿದ ನಂತರ ಟ್ಯಾಬ್ ಓಪನ್ ಆಗ್ತದೆ. ನೆಕ್ಸ್ಟ್ ಕೊಟ್ಟರೆ ಆಯಿತು. ವೆಲ್ಕಮ್ ಅಂಡ್ ಡೆಸ್ಟಿನೇಷನ್ ಫೋಲ್ಡರ್ ಎಲ್ಲಿ ಇನ್ಸ್ಟಾಲ್ ಆಗಬೇಕು ಅಂತ ಫೈಲ್ ಲೊಕೇಶನ್ ಅನ್ನು ತೋರಿಸುವಂತ. ಸೊ ಇಲ್ಲಿ ಸ್ಪೇಸ್ ರಿಕ್ವೈರ್ಡ್ ಎಷ್ಟುಂಟು, ಸ್ಪೇಸ್ ಅವೈಲೇಬಲ್ ಎಷ್ಟುಂಟು ಎಲ್ಲವನ್ನ ಡಿಸ್ಪ್ಲೇ ಮಾಡ್ತದೆ. ನೆಕ್ಸ್ಟ್ ಇನ್ಸ್ಟಾಲ್ ಕೊಟ್ಟರೆ ಆಯಿತು. ಸೊ ಇಟ್ ವಿಲ್ ಸ್ಟಾರ್ಟ್ ಇನ್ಸ್ಟಾಲಿಂಗ್. ಸೊ ಇಟ್ ವಿಲ್ ಟೇಕ್ ಟೈಮ್. ಇದನ್ನೀಗ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗೋ ತನಕ ನಾನು ವೆಯ್ಟ್ ಮಾಡ್ತೇನೆ, ನಂತರ ನಿಮಗೆ ತೋರಿಸ್ತೇನೆ. ಸೊ ಈಗ ಆರ್ ಸ್ಟುಡಿಯೋ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಜಸ್ಟ್ ಫಿನಿಶ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಇಲ್ಲಿ ಆರ್ ಸ್ಟುಡಿಯೋ ಅಂತ ಟೈಪ್ ಮಾಡಿ. ಆರ್ ಸ್ಟುಡಿಯೋ ಅಂತ ಟೈಪ್ ಮಾಡುವಾಗ ನಿಮಗೆ ಇಲ್ಲಿ ಆ್ಯಪ್ ಕಾಣ್ತದೆ. ಜಸ್ಟ್ ಡಬಲ್ ಕ್ಲಿಕ್ ಆನ್ ದಟ್ ಆರ್ ಇಲ್ಲಿ ಓಪನ್ ಅಂತ ಕೊಟ್ಟರೆ ಆಯಿತು. ಸೊ ಇದು ಆರ್ ಸ್ಟುಡಿಯೋ ಸಕ್ಸಸ್ಫುಲ್ ಇನ್ಸ್ಟಾಲ್ ಮಾಡಿ ಆಯಿತು. ಇಲ್ಲಿ ಕ್ಲಿಕ್ ಮಾಡಿ ಆರ್ ಸ್ಕ್ರಿಪ್ಟಿಗೆ ಕ್ಲಿಕ್ ಮಾಡಿ. ನಾವು ಯು ಕ್ಯಾನ್ ರೈಟ್ ದ ಕೋಡ್. ಸೊ ಇಲ್ಲಿ ನಿಮಗೆ
ಆರ್ ಸ್ಕ್ರಿಪ್ಟ್ ಅನ್ನು ಬರೀಲಿಕ್ಕೆ ರೆಡಿಯಾಗಿ. ನಾನೊಂದು ಮ್ಯಾಟ್ರಿಕ್ಸ್ ಅನ್ನು ಪ್ರಿಂಟ್ ಮಾಡಬೇಕಾದ್ರೆ ಹ್ಯಾವ್ ಟು ಜಸ್ಟ್ ಕ್ರಿಯೇಟ್ ಎ ವೇರಿಯೇಬಲ್, ಒಂದು ವೇರಿಯೇಬಲ್ ಅನ್ನ ಕ್ರಿಯೇಟ್ ಮಾಡ್ತೇನೆ. ಮ್ಯಾಟ್ರಿಕ್ಸ್ ಆರ್ ಮೈ ಮ್ಯಾಟ್ರಿಕ್ಸ್ ಅಂತ ನಾನು ಮೈ ಮ್ಯಾಟ್ರಿಕ್ಸ್ ಅಂತ ಒಂದು ವೇರಿಯೇಬಲ್ ಅನ್ನ ಕ್ರಿಯೇಟ್ ಮಾಡಿ ಅಸೈನ್ಮೆಂಟ್ ಆಪರೇಟರ್ ಅನ್ನ ಯೂಸ್ ಮಾಡಿಕೊಂಡು ಮ್ಯಾಟ್ರಿಕ್ಸ್ ಅಂಡ್ ಡೇಟಾ, ಅದಕ್ಕೆ ಡೇಟಾವನ್ನು ಪಾಸ್ ಮಾಡಿ C1 to 9 ವೆಕ್ಟರ್ ಅನ್ನ ಕ್ರಿಯೇಟ್ ಮಾಡಿ 9 ಎಲಿಮೆಂಟ್ಸ್ ಅನ್ನ ಅದರಲ್ಲಿ ಪಾಸ್ ಮಾಡಿದ್ದೇನೆ. ರೋ n ರೋ 3 ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ ಈಕ್ವಲ್ ಟು 3 ಅಂತ ಸೆಟ್ ಮಾಡಿ ಮೈ ಮ್ಯಾಟ್ರಿಕ್ಸ್ ಅನ್ನ ನಾನು ಡಿಸ್ಪ್ಲೇ ಮಾಡ್ತೇನೆ. ಇಲ್ಲಿ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಆರ್ ಕೋಡ್ ಅನ್ನ ರನ್ ಮಾಡಿ ತೋರಿಸ್ತೇನೆ. ಮೈ ಮ್ಯಾಟ್ರಿಕ್ಸ್ ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೇನೆ. ಸೊ ಮ್ಯಾಟ್ರಿಕ್ಸ್ ಅನ್ನು ಯೂಸ್ ಮಾಡಿಕೊಂಡು ಡೇಟಾವನ್ನು ಇಲ್ಲಿ ಪಾಸ್ ಮಾಡ್ತಿದ್ದೇನೆ. ವೆಕ್ಟರ್ ಅನ್ನು ಯೂಸ್ ಮಾಡಿಕೊಂಡು ಡೇಟಾ ಪಾಸ್ ಮಾಡ್ತಿದ್ದೇನೆ. ಈ ಮ್ಯಾಟ್ರಿಕ್ಸ್ ಅಲ್ಲಿ 3 ರೋ ಇರಬೇಕು, 3 ಕಾಲಮ್ ಇರಬೇಕು ಅಂತ ನಾನು ಮೆನ್ಷನ್ ಮಾಡಿದ್ದೇನೆ. ಅಲ್ಲಿ ಜಸ್ಟ್ ಕ್ಲಿಕ್ ಆನ್ ರನ್. ನಿಮಗೆ ಇಲ್ಲಿ ಕನ್ಸೋಲ್ ಅಲ್ಲಿ ಆ ಮ್ಯಾಟ್ರಿಕ್ಸ್ ಬಿಲ್ಡ್ ಆಗಿ ಕಾಣುವುದು. ದಿಸ್ ಇಸ್ ರೋ 1 2 3 1 2 3 ಕಾಲಮ್ಸ್. This is column, this is row. Whether it is clear? So ಈಗ ನಮ್ಮ ಮ್ಯಾಟ್ರಿಕ್ಸ್ ಕ್ರಿಯೇಟ್ ಆಗಿದೆ. ಮ್ಯಾಟ್ರಿಕ್ಸ್ ನೇಮ್ ಯಾವುದು? ಮೈ ಮ್ಯಾಟ್ರಿಕ್ಸ್. ಸೊ ಅದನ್ನು ಪ್ರಿಂಟ್ ಮಾಡಿರುವಂಥದ್ದು. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಬಿಲ್ಡ್ ಆಗಿ ನಿಮಗೆ ಕಾಣ್ತಾ ಉಂಟು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ನ ಡೌನ್ಲೋಡ್ ಮಾಡಿಕೊಂಡು ಆರ್ ಸ್ಟುಡಿಯೋ IDEಯನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದಂತ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೇವೆ. ಸೊ ಈ ವಿಡಿಯೋ ಎಲ್ಲಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. Meet you in the next video.